ನಮಸ್ಕಾರ ವೀಕ್ಷಕರೇ, ನಾವಿದು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂನ ಸಂಸ್ಥಾಪಕ ಅಧ್ಯಕ್ಷ ನವೀನ್ ಪಾಟೀಲ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ಏನಿದೆಯಲ್ಲ ಸರ್, ಯಾವ ಉದ್ದೇಶದಿಂದ ಲೋಕಾರ್ಪಣೆ ಆಗಿದೆ ಸರ್? ಓಕೆ, ನಮಸ್ಕಾರ. ಮೊದಲಿಗೆ ವಿಡಿಯೋನ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಪ್ರೇಕ್ಷಕರಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಜೊತೆಗೆ ಶ್ರೀಯುತರು ಕೇಳಿದಂತಹ ಪ್ರಶ್ನೆ, ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂನ ಸಂಘಟನೆಯನ್ನು ಮಾಡಲು ತಾವು ಏನಕ್ಕೆ ಪ್ರಾರಂಭಿಸಿದ್ರಿ ಮತ್ತು ದೇಹ ಏನು, ಅದರ ಉದ್ದೇಶ ಏನಂತ ನನ್ನ ಕೇಳಿದ್ರು. ಒಳ್ಳೆಯ ಪ್ರಶ್ನೆ. ಉತ್ತರ ಭಾರತ, ಉತ್ತರ ಕರ್ನಾಟಕವನ್ನು ನೀವು ನೋಡಿದಾಗ ಒಂದು ಕಡೆ, ಇನ್ನೊಂದು ಕಡೆ ಭಾರತ ಸಂಸ್ಕೃತಿಯನ್ನು ನೀವು ನೋಡಿದಾಗ ಜೈನ ಪರಂಪರೆ ಆದಿ ಪರಂಪರೆ ಆಗತ್ತೆ. ಅಂದರೆ ನನ್ನ ಪ್ರಕಾರ ಎಲ್ಲ ಧರ್ಮಗಳ ಮೂಲ ಬೇರು ಜೈನ ಧರ್ಮ. ಅಂತಹ ಶ್ರೀಮಂತವಾದಂತಹ ಜೈನ ಧರ್ಮ ಆಧುನಿಕ ಕಾಲಗಳಲ್ಲಿ ಅವನತಿಯ ಅಂಚಿನಲ್ಲಿದೆ. ಇನ್ನೂ ನಿಮಗೆ ಹತ್ತಿರವಾಗಿ ನಾನು ಹೇಳಬೇಕಂದ್ರೆ ಧಾರವಾಡ ಜಿಲ್ಲೆಯನ್ನು ಮಾತ್ರ ನಾನು ತಗೋತೀನಿ ಈ ಸಂದರ್ಭದಲ್ಲಿ. ನಾನು ಕೂಡ ಧಾರವಾಡ ಜಿಲ್ಲೆಯವನೇ. ಧಾರವಾಡ ಜಿಲ್ಲೆಯಲ್ಲಿ ಪ್ರತ್ಯಕ್ಷವಾಗಿ ನೋಡಿ ಜೈನರೆಲ್ಲ ಬಡತನದಿಂದ ಕೂಡಿದ್ದಾರೆ. ನೀವು ನೋಡಿಬೇಕಾದ್ರೆ ಅಂದ್ರೆ ಆರ್ಥಿಕವಾಗಿ ನಮ್ಮ ಜೈನ ಧರ್ಮದ ಯುವಕರನ್ನ ಬಲಿಷ್ಠಗೊಳಿಸುವುದು, ಜೊತೆಗೆ ನಿರುದ್ಯೋಗವನ್ನ ಹೋಗಲಾಡಿಸುವುದೇ ಈ ನಮ್ಮ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂನ ಬಹುದೊಡ್ಡ ಉದ್ದೇಶ. ಆ ಒಂದು ಉದ್ದೇಶವನ್ನೇ ಇಟ್ಕೊಂಡ್ಬಿಟ್ಟು ಈ ಒಂದು ಸಂಘಟನೆ, ಅಂದರೆ ನಾನೊಬ್ಬನೇ ಅಲ್ಲ, ಈ ಒಂದು ಸಂಘ ರಚನೆ ಆಗಬೇಕಾಗಿತ್ತಂದ್ರೆ ಸರ್ಕಾರದ ರೂಪರೇಷೆಗಳಿದ್ದಾವೆ. ಇದು ಕೂಡ ರಿಜಿಸ್ಟ್ರೇಷನ್ ಆಗಿದೆ. ನಮ್ಮಲ್ಲಿ 10 ಜನ ಸದಸ್ಯರಿದ್ದಾರೆ, ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹೀಗೆ ಹಲವಾರು ಪೋಸ್ಟುಗಳಿದ್ದಾವೆ. ಈ ಒಂದು ಸಂಘ ಬಹಳ ವ್ಯವಸ್ಥಿತವಾಗಿ ಲೋಕಾರ್ಪಣೆ ಆಗಿದೆ ಅಂತ ಹೇಳ್ಬೋದು. ಸರ್, ಈ ಜೈನ್ ಯೂತ್ ಫೋರಮ್ ಅಂತೇಳಿ ಕಾನ್ಸೆಪ್ಟ್ ತೆಗೆದ್ರಿ, ಈಗ ಹೇಳಿದ್ರಿ ಎಷ್ಟೋ ನಿರುದ್ಯೋಗಿಗಳು ಇದ್ದಾರೆ, ಬಡತನದ ಇದ್ದಾರೆ. ಇವ್ರಿಗೆಲ್ಲ ಯಾವ ರೀತಿ ಸಹಾಯ ಮಾಡಲಿಕ್ಕೆ ನಿಮ್ಮ ಯೂತ್ ಫೋರಮ್ ದೇಹಗಳನ್ನು ಹೊಂದಿದೆ? ಖಂಡಿತ. ಈಗ ನಾನು ಯುವಕರಂತ ನಾನು ಮಾತಾಡಿದೆ. ಭಾರತ ದೇಶದ ಬೆನ್ನೆಲುಬು ರೈತ ಹೇಗೋ ಹಾಗೆ ಯುವಕರು ನನ್ನ ಪ್ರಕಾರ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಸ್ವಾಮಿ ವಿವೇಕಾನಂದವರ ಸಿದ್ಧಾಂತದಂತೆ. ಈಗ ನಾವು ಒಂದು ಕುಟುಂಬವನ್ನು ಸರಿ ಮಾಡ್ಬೋದು. ನೀವು ಹೇಳಿದಂಗೆ ಅಷ್ಟು ಕುಟುಂಬಗಳನ್ನು ಹೆಂಗೆ ಸರಿ ಮಾಡ್ತೀರ ಅನ್ನುವಂಥ ಪ್ರಶ್ನೆ ಪರೋಕ್ಷವಾಗಿತ್ತೇನೋ ಅನ್ಕೊಂತೀನಿ. ಖಂಡಿತ ಯುವಕರನ್ನ ಪ್ರತಿ ತಿಂಗಳು ಕಾರ್ಯಾಗಾರಗಳನ್ನು ಮಾಡುವುದರ ಮೂಲಕ ನಮ್ಮಲ್ಲಿ ನಮ್ಮ ಜೈನ ಧರ್ಮದ ಜನಸಂಖ್ಯೆ ಕಡಿಮೆ ಇದೆ ಅಂತ ಏನು ನಮ್ಮನ್ನು ನೀವು ಹೇಳ್ತಾ ಇದ್ದೀರಿ. ಜೈನ ಜನಸಂಖ್ಯೆ ಕಡಿಮೆ ಇದೆ, ಜೈನ ಧರ್ಮದ ಜನಸಂಖ್ಯೆ ಕಡಿಮೆ ಇದೆ. ಅದು ಹೆಂಗೆ ಕಡಿಮೆ ಇದೆ ಅನ್ನುವಂಥದ್ದು ವಾದವನ್ನು ಬಹಳ ಸೂಕ್ಷ್ಮ ರೀತಿಯಾಗಿ ಎಲ್ಲ ರಂಗಗಳನ್ನು ಕ್ರೋಢೀಕರಣವನ್ನು ಮಾಡುವುದರ ಮೂಲಕ, ನಿಜನೇ, ಎಲ್ಲ ರಂಗವನ್ನು ಕ್ರೋಢೀಕರಣ ಮಾಡೋಣ. ಒಂದು ರಂಗ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳೋಣ. ಈಗ ನಿವೃತ್ತ ಸರ್ಕಾರಿ ನೌಕರನ್ನ ತಗೊಳ್ಳಿ, ನೀವು IAS IPS ಆಲ್ರೆಡಿ ಇರೋರಂತ ತಗೊಳ್ರಿ. ಅವರೆಲ್ಲ ನಮ್ಮ ಧರ್ಮ, ನಮ್ಮ ಯುವಕರು ಪ್ರಬಲರಾಗ್ತಾರೆ ಅಂತ ಹೇಳಿದರೆ ನಾನು ಅವರ ಸಹಾಯನ ತಗೊಂಡು ಆಲ್ರೆಡಿ ಏನು ಆರ್ಥಿಕವಾಗಿ ಒಂದು ಒಳ್ಳೆ ರೀತಿಯಾಗಿ ಸೆಟಲ್ ಆಗಿದ್ದಾರೆ ಕುಟುಂಬಗಳು, ಅವರುಗಳನ್ನು ತಗೊಂಡು ನಾವು ಇದನ್ನು ಬಡವರಿಗೆ ತಿಂಗಳದ ನಿರುದ್ಯೋಗ ಕಾರ್ಯಾಗಾರಗಳನ್ನು ಮಾಡುವುದರ ಮೂಲಕ ಉದ್ಯೋಗಸ್ಥರಿದ್ದಾರೆ, ಉದ್ಯಮಿಗಳಿದ್ದಾರೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ. ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ಭಾರತದಾದ್ಯಂತ. ಹೆಸರೇ ಹೇಳುವಾಗೆ ಇದು ಬರೀ ಕರ್ನಾಟಕಕ್ಕೆ ಸೀಮಿತವಾದಂಥದ್ದಲ್ಲ. ಇದೊಂದು ಪ್ರಾಥಮಿಕ ಹೋರಾಟ ಅಷ್ಟೇ, ಪ್ರಾಥಮಿಕ ಸಂಘಟನೆ ಅಷ್ಟೇ. ಇದು ಬೇರೆ ರಾಜ್ಯಗಳಲ್ಲಿ ಪಸರಿಸುತ್ತೆ. ಬೇರೆ ರಾಜ್ಯನ ನಮಗೆ ಪ್ರೋತ್ಸಾಹಿಸಲು ಜನಗಳು ಇದ್ದಾರೆ. ಅವರೊಂದಿಗೆ ನಾವು ಬೆರೆತು ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಏನು ನಮ್ಮ ರಾಜ್ಯಕ್ಕೆ ಹತ್ತಿರವಾಗಿದ್ದಾವೆ ಪ್ರಾಥಮಿಕ ಹಂತದಲ್ಲಿ,
ಆಯಾ ರಾಜ್ಯಗಳ ಜೈನ ಧರ್ಮೀಯ ಉದ್ಯಮಿಗಳನ್ನು ಸಪೋರ್ಟನ್ನು ತಗೊಂಡು ಪ್ರೋತ್ಸಾಹವನ್ನು ತಗೊಂಡು ನಿರುದ್ಯೋಗವನ್ನು ಹೋಗಲಾಡಿಸುವುದ್ರ ಮೂಲಕ ಪ್ರತಿಯೊಂದು ಯುವಕ, ಒಂದು ಕುಟುಂಬದಲ್ಲಿ ಒಂದು ಯುವಕ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದರೆ ಅವರ ತಂದೆ ತಾಯಿಗೆ ಆಗುವಂಥ ಖುಷಿನೇ ಬೇರೆ. ಆ ಖುಷಿಯನ್ನು ತರುವಂಥ ಕೆಲಸ ಮಾಡೋದ್ರ ಮೂಲಕ ಅವರಿಗೆ ಎಷ್ಟೋ ಅವರು ಆ ಪಾಲತುಗಿರಿ ಮಾಡ್ತಾರೆ, ಹಳ್ಳಿಗಳಲ್ಲಿ ಕುಟುಂಬಕ್ಕೆ ತಂದೆ ತಾಯಿಗೆ ಭಾರವಾಗಿದ್ದಾರೆ. ಅವರುಗಳು ನಮ್ಮ ಕಾರ್ಯಾಗಾರಕ್ಕೆ ಬಂದು ಅವ್ರುಗಳನ್ನ ಮೋಟಿವೇಶನ್ ಮಾಡೋದ್ರ ಮೂಲಕ ತಂದೆ ತಾಯಿಗಳಿಗೆ ನಾವು ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡೋದ್ರ ಮೂಲಕ ಪ್ರತಿ ಊರಲ್ಲೂ ಕೂಡ ಜೈನ ಬಸದಿಗಳಲ್ಲಿ ಸಭೆಗಳನ್ನು ಮಾಡೋದ್ರ ಜೈನ ಯುವಕರಿಗೆ ಕರೆ ಕೊಡ್ತೇವೆ ಈ ಮೂಲಕ. ಸರ್, ನೀವು ಹೇಳಿದ್ರಿ ಈಗ ಎಲ್ಲರಿಗೂ ಒಂದು ಮೋಟಿವೇಶನ್ ಕೊಡ್ತೀವಿ, ಅವರ ಒಂದು ಸರಿ ದಾರಿಗಳಲ್ಲಿ ತರ್ತೀವಿ ಅಂತೇಳಿ. ಇದೇ ರೀತಿ ಹೇಳ್ಕೊಂಡು ಸಾಕಷ್ಟು ಕರ್ನಾಟಕದಲ್ಲಿ ಸಂಘಟನೆಗಳಿದಾವೆ. ಆ ಎಲ್ಲ ಸಂಘಟನೆಗೂ ನಿಮ್ಮ ಸಂಘಟನೆಗೂ ಏನು ವಿಭಿನ್ನತೆ ಏನಿದೆ ಸರ್? ಈಗ ಒಂದು ಕುಟುಂಬಕ್ಕೂ ಮತ್ತೊಂದು ಕುಟುಂಬಕ್ಕೂ ವಿಭಿನ್ನತೆ ನೀವು ಕಾಣಬಹುದು. ನಮ್ಮ ದೇಶ ವಿಭಿನ್ನ ರಾಷ್ಟ್ರ, ಹಲವಾರು ಸಂಸ್ಕೃತಿ, ಹಲವಾರು ಪರಂಪರೆ. ಹಾಗೆ ನಾವು ಹೇಳೋದು ನಮ್ಮ ದೇವನ ಇಟ್ಕೊಂಡು ಹೋಗ್ತಿದ್ದೇವೆ. ಆದರೆ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ನಾವು ಸಂಕುಚಿತ ಮನೋಭಾವನೆಯನ್ನ ಹೊಂದಿಲ್ಲ. ಬೇರೆ ಸಂಘಟನೆಗೂ ನಮ್ಮ ಸಂಘಟನೆಗೂ ಉದ್ದೇಶ ಬೇರೆ ಏನಿದೆ ಅಂದ್ರೆ, ಅವರು ಸೀಮಿತ ಪ್ರದೇಶದಲ್ಲಿದ್ದಾರೆ. ಅಂದ್ರೆ ತಾಲೂಕಾ ಮಟ್ಟದಲ್ಲಿ ಮಾತ್ರ ಸಂಘಟನೆ ಮಾಡೋದು, ತಾಲೂಕಾ ಮಟ್ಟದಲ್ಲಿ ಸಮಸ್ಯೆಗಳು ಬಂದ್ರೆ ಮಾತ್ರ ಅವ್ರು ಹೋಗೋದು, ಜಿಲ್ಲಾ ಮಟ್ಟದಲ್ಲಿ ಬಂದಾಗ ಅದು ಅದೇ ಒಂದು ಪರಿಸ್ಥಿತಿಯ ಸಮಯದಲ್ಲಿ ಹೋಗೋದಿಲ್ಲ ಅವರು. ಯಾಕಂದ್ರೆ ನಮ್ಮಲ್ಲಿ ಕೆಲವೊಂದು ವಿಚಾರಗಳಿದಾವೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆನ್ ಟೈಮ್ ಸರ್ವಿಸ್ ಸಿಗೋದಿಲ್ಲ. ಈ ಒಂದು ಜೈನ ಸಮುದಾಯದ ಯುವಕನ ಮೇಲೆ ಏನಾದ್ರು ಬೇರೆ ಧರ್ಮೀಯರು ಏನೋ ದಬ್ಬಾಳಿಕೆ ಮಾಡೋದು ಬಂದ್ರೆ, ಒಂದು ಕಾನೂನಾತ್ಮಕವಾಗಿ ಹೋರಾಟವನ್ನ, ವಿದ್ಯಾವಂತರು ಮಾಡುವಂತ ಹೋರಾಟವನ್ನ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಕಾನೂನಾತ್ಮಕವಾಗಿ ಹೋರಾಟ, ಈ ರೀತಿಯಾದಂತಹ ಸುಸಂಘಟಿತ ಸಂಘಟನೆ ನಮ್ದೆಲ್ಲ. ಅಂದ್ರೆ ಪ್ರತಿ ತಿಂಗಳು ನಾ ಹೇಳಿದ್ನಲ್ಲ, ಒಂದು ವರ್ಷಕ್ಕೊಂದ್ಸಲ ಸಭೆ ಮಾಡೋದಂಥದ್ದಲ್ಲ, 6 ತಿಂಗಳಿಗೊಂದು ಸಭೆ ಮಾಡುವಂಥದ್ದಲ್ಲ. ಇಲ್ಲಿ ಉದ್ಯಮಿಗಳಂದ್ರೆ ನಮ್ಮಲ್ಲಿ ಲೆಕ್ಕ ಪರಿಶೋಧಕರಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ, ವಿದ್ಯಾವಂತ ಡಾಕ್ಟರ್ಸ್ಗಳಿದ್ದಾರೆ. ನಾವು ಜೈನ ಕರ್ನಾಟಕ ಡಾಕ್ಟರ್ಗಳ ಸಂಘ ಮಾಡ್ತಾ ಇದ್ದೀವಿ, ವಕೀಲರ ಸಂಘವನ್ನ ಮಾಡ್ತಾ ಇದ್ದೀವಿ, ಜೈನ ರೈತ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ, ದೊಡ್ಡ ಉಪ ಸಮಿತಿಗಳಿದಾವೆ ನಮ್ಮಲ್ಲಿ. ನಮ್ಮ ಜೈನ್ ಇಂಟರ್ನ್ಯಾಷನಲ್ ಯೂತ್ ಫೋರಂ ಮೇನ್ ಕಮಿಟಿ ಇದು ಬೇರೆ, ಆದರೆ ಇದರ ಉದ್ದೇಶಕ್ಕೆ ತಕ್ಕಂಥ ಉಪ ಸಮಿತಿಗಳಿದಾವೆ. ಈಗ ಆಲ್ರೆಡಿ ನಾವು ಹೇಳಿದ ಹಾಗೆ ರಾಜ್ಯಾಧ್ಯಕ್ಷರನ್ನ ನಾವು ನೋಡ್ತಾ ಇದ್ದೀವಿ, ರಾಜ್ಯ ಉಪಾಧ್ಯಕ್ಷರನ್ನ ನೋಡ್ತಾ ಇದ್ದೀವಿ, ಹಾಗೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರನ್ನ ನೋಡ್ತಾ ಇದ್ದೀವಿ, ಜೈನ ಮಹಿಳಾ ಘಟಕದ ಅಧ್ಯಕ್ಷರನ್ನ ನೋಡ್ತಾ ಇದ್ದೀವಿ, ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನೋಡ್ತಾ ಇದ್ದೇವೆ, ಹೀಗೆ ತಾಲೂಕಾ ಉಪಾಧ್ಯಕ್ಷರು ನೋಡ್ತಾ ಇದ್ದೇವೆ. ಹೀಗೆ ಸುಸಂಘಟಿತ ಸಂಘಟನೆಯನ್ನ ಕಾರ್ಪೊರೇಟ್ ಮಟ್ಟದಲ್ಲಿ ನಾವು ಮಾಡ್ತಾ ಇರೋದು. ಬರೀ ಸಾಮಾಜಿಕವಾಗಿ ಹೋರಾಟವನ್ನ ಮಾಡುವುದರ ಜೊತೆಗೆ ಆರ್ಥಿಕವಾಗಿ ಒಂದು ಧರ್ಮವನ್ನ ನಾವು ಯಾವ ರೀತಿಯಾಗಿ ಸುಸಂಘಟಿತವಾಗಿ ನಾವು ಗೂಡಿಸ್ಕೊಳ್ಬಹುದು, ಒಗ್ಗೂಡಿಸಬಹುದು, ಆ ನಿಟ್ಟಿನಲ್ಲಿ ಖಂಡಿತ ನಮಗೆ ಖುಷಿ ಇದೆ. ಈ ರೀತಿಯಾದ ಉದ್ದೇಶಗಳು ನಮ್ಮಲ್ಲಿ ಇರುವಂಥದ್ದು. ಅದಕ್ಕೆ ಪ್ರೋತ್ಸಾಹದಾಯಕರು ನಮ್ಮಿದ್ದಾರೆ. ನಾವು ಈಗಾಗಲೇ ನಮ್ಮ ಜೊತೆ ಬಂದಂಥ ವಿನಯ್ ಶೆಟ್ಟಿಯವರಾಗಿರ್ಬೋದು, ಆಮೇಲೆ ಮಂಜುನಾಥ್ ಜಕ್ಕಣ್ಣವರಾಗಿರ್ಬೋದು, ಗೌರವಾಧ್ಯಕ್ಷರು ನಮ್ಮ ಸಂಘಟನೆಯಿಂದ, ಆಮೇಲೆ ಮಹಾವೀರ್ ಎಳ್ಳೂರವರಾಗಿರ್ಬೋದು, ಭರ್ತೇಶ್ ಗಾಬಣ್ಣವರಾಗಿರ್ಬೋದು, ಆಲ್ರೆಡಿ ಅಜಿತ್ ಹನ್ಮಕ್ಕನವರ ತಮ್ಮನಾದಂತಹ ಮಂಜುನಾಥ್ ಹನ್ಮಕ್ಕನವರು ನಮ್ಮ ಸಂಘಟನೆಗಿದ್ದಾರೆ. ಸೊ ಈ ರೀತಿಯಾದಂತಹ ಅನುಭವಸ್ಥರೇ ನಮ್ಮ ಜೊತೆ ಇರೋದು. ನಾನೊಬ್ಬನೇ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸಂಘಟನೆಯನ್ನ, ಹೊರತು ನನ್ನ ಒಬ್ಬನೇ ಅಂತ ಇಲ್ಲ. ಅದು ಮಿಕ್ಕಿ ಒಂದು ಹೋರಾಟವಾದ ವಿಚಾರ ಹೇಳಿದಾಗ ಇವತ್ತು ನೀವೆಲ್ಲ ಹೋರಾಟವನ್ನ ನೋಡಿದ್ರಿ. ಹೌದೌದು ಸರ್, ಹೌದು, ನಿಜ ಸ್ಫೂರ್ತಿದಾಯಕ ಆಗಿರುತ್ತೆ ಸರ್ ನಿಮ್ದು. ಅಂದ್ರೆ ಒಂದು ದೊಡ್ಡ ದಾಪಗಾಲನ್ನ ಈ ಜೈನ್ ಯೂತ್ ಫೋರಂ ಏನು ಇಡ್ತಾ ಇದೆ ಸರ್. ಸರ್, ನನ್ನದೊಂದು ಕುತೂಹಲ, ಅಥವಾ ನಿಮ್ಮದು ಒಂದು ಜೈನ ಸಮುದಾಯ ಆಗಿರೋದ್ರಿಂದ ಈ ಪ್ರಶ್ನೆ ಸೂಕ್ತ ಅಂತ ಅನ್ಕೊಂತೀನಿ ಸರ್ ನಾನು. ಖಂಡಿತ ಸರ್, ಏನಂತಂದ್ರೆ ಈಗ ನಡೀತಾ ಇರುವಂತಹ ಬೆಳವಣಿಗೆ, ಆಮೇಲೆ ಈಗ ಚಾಲ್ತಿಯಲ್ಲಿರುವಂತಹ ವಿಷಯ, ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಹಲವಾರು ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅವರ ವದಂತಿಗಳ ಬಗ್ಗೆ ಏನು ನಿಮ್ಮ ಅಭಿಪ್ರಾಯಗಳೇನು ಸರ್? ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದ ಧರ್ಮದ ಮೇಲೆ
ಮಾಡುವಂಥ ಅನ್ಯಾಯದ ಮಾತುಗಳ ವ್ಯಕ್ತಿಗಳಿಗೆ ಕರ್ಮದ ಕೂಡ ತುಂಬಿದೆ. ನಾನು ಮಾತನಾಡಿದ್ದನ್ನೇ ಮಾತನಾಡೋದು ಅಷ್ಟು ಸೂಕ್ತವಲ್ಲ ಅನಿಸುತ್ತೆ. ಒಂದು ಕಡೆ ಮುಖವಾಡದ ಜಗತ್ತು, ಮುಖವಾಡದ ವರ್ಗ ಅದಕ್ಕೆ ಸೃಷ್ಟಿಯಾಗಿದೆ. ಆದರೆ ನನ್ನ ಪ್ರಶ್ನೆ ಬಂದಿರೋದು, ಭಾರತೀಯನಾಗಿ ಕರ್ನಾಟಕನಾಗಿ ಅದು ಹೆಂಗಪ್ಪ ಒಂದು ಸಂಘಟನೆ ಧರ್ಮಸ್ಥಳದ ಮಂಜುನಾಥನ ವಿರುದ್ಧವೇ ನೀವು ಷಡ್ಯಂತ್ರವನ್ನು ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ. ಎಷ್ಟು ವಿಷಾದಕಾರ ಸಂಗತಿ ಅಂದರೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಈ ವಿಚಾರವನ್ನು ತೆಗೆದಾಗ. ಯಾಕಂದ್ರೆ ಬೇರೆ ಒಂದು ವಿಚಾರಗಳಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಬೇರೆ ಈಗ ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ ಎಂತೆಂಥ ಘಟನೆಗಳಾಗಿದೆ, ಹೋರಾಟವನ್ನು ಮಾಡಿದ್ದೇವೆ. ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ಕರ್ನಾಟಕದಾದ್ಯಂತ ಹೋರಾಟಗಳು ಇದ್ದೇ ಇರುತ್ತೆ. ದಿನನಿತ್ಯ ಆದ್ರೆ ನೀವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ. ಆದರೆ ಸ್ನೇಹಿತರೆ, ಜೈನ ಬಂಧು ಬಾಂಧವರೇ, ಬಹಳ ಸೂಕ್ಷ್ಮ ರೀತಿಯಾಗಿ ನೋಡಿದಾಗ ಧರ್ಮ ಎಂದರೆ ಧರ್ಮಸ್ಥಳ ಎನ್ನುವಷ್ಟರ ನಂಬಿಕೆಯ ಮಟ್ಟಿಗೆ ತಂದು ಕೊಟ್ಟಿರುವ ಒಂದು ಸ್ಥಳ ಅಂದರೆ ಅದು ಧರ್ಮಸ್ಥಳ. ಬೇರೆ ದೇಶದವರು ನಮ್ಮ ಧರ್ಮಸ್ಥಳದ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತಿದ್ರು. ಬೇರೆ ದೇಶದವರು ನಮ್ಮ ಧರ್ಮಸ್ಥಳವನ್ನು ನೋಡಲು ಬಯಸ್ತಿದ್ರು. ಸತ್ಯನ ಸುಳ್ಳು? ನಿಜ ಸರ್, ನಿಜ. ದೇಶವ್ಯಾಪ್ತಿ ಹೊಂದಿದಂತಹ ಸ್ಥಳ. ಹೀಗಿರುವಂತಹ ಒಂದು ಕರ್ನಾಟಕದ ಪ್ರವಾಸಿ ಮಂದಿರಗಳಲ್ಲಿ ಹೆಸರು ಮಾಡುವಂಥದ್ದು. ಸತ್ಯನ? ನಿಜ. ಅಂತ ಸ್ಥಳದ ಮೇಲೆ ನೀವತ್ತು ಬೆಳಗ್ಗೆ ಅದ್ರ ಮೀಡಿಯಾದಲ್ಲಿ ನೋಡ್ತೇವೆ. ಅದಂತಹ ನೋವಿನ ಸಂಗತಿ ನನ್ನಲ್ಲಿ ಇಲ್ಲ. ಆ್ಯಕ್ಚುಲಿ ನನಗೆ ಇದು ವಿಚಾರ ಅನ್ನೋದಕ್ಕಿಂತ ನನಗೆ ನನ್ನ ಅಧ್ಯಯನದ ಪ್ರಕಾರ ನಮ್ಮ ಮನೆಯ ವಿಚಾರ ಇದೆ. ಆ್ಯಕ್ಚುಲಿ ಧರ್ಮಸ್ಥಳವನ್ನು ಬಿಟ್ಕೊಡ್ಬಾರ್ದು. ಇವತ್ತು ನೋಡಿದ್ರಿ ನೀವೆಲ್ಲ, ಇವತ್ತು ನಾವು ಹೋರಾಟವನ್ನು ಮಾಡಿದ್ವಿ. ಭಗತ್ ಸಿಂಗ್ ಸೇವಾ ಸಮಿತಿ ರಿಜಿಸ್ಟ್ರೇಷನ್ ಸಂಯುಕ್ತ ಮತ್ತು ನಮ್ಮ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂನ ಸಂಯುಕ್ತಾಕ್ಷರದಲ್ಲಿ ನಾವು ಬೈಕ್ ರ್ಯಾಲಿಯನ್ನ ಮಾಡಿದ್ವಿ. ನೋಡ್ರಪ್ಪ ಇವತ್ತು ಹೆಂಗೆ ಬೈಕ್ ರ್ಯಾಲಿ ಹೆಂಗಿತ್ತು ನೀವು ನೋಡಿ. ಸುಮಾರು ಎಷ್ಟು ಜನ ಸೇರಿರ್ಬೋದು ನಿಮ್ಮ ಪ್ರಕಾರ? ಇತ್ತು ಸರ್, ಅಲ್ಲಿ ಒಂದು 20,000 ಮೇಲ್ಗಡೆ ಜನಗಳಿದ್ರು. ಸುಮಾರು 20,000 ಜನ ಹಿಂದೂ ಸಂಘಟನೆಗಳು. ಅವರು ಕೂಗೊಂದೆ ಧರ್ಮಸ್ಥಳವನ್ನ ಬಿಟ್ಕೊಡೋದಿಲ್ಲ ಅನ್ನೋದು, ನಿಜ. ಅಣ್ಣಪ್ಪ ಸ್ವಾಮಿಯನ್ನ ಬಿಟ್ಕೊಡೋದಿಲ್ಲ ಅನ್ನೋದು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಹೇಳ್ತೇನೆ, ಪ್ರತಿಯೊಂದು ವರ್ಗ, ಪ್ರತಿಯೊಂದು ಧರ್ಮಸ್ಥಳದ ಅಯ್ಯಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ದರ್ಶನ ಮಾಡಿದೆವು ತಾನೇ ನಾವು. ಪ್ರತಿಯೊಂದು ಮನೆಯಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಫೋಟೋ ಕಾಣ್ತೇವೆ ತಾನೇ. ಹಿಂದೂಗಳು ಬಿಟ್ಟು ಕೊಡುವಂತ ಮಾತೇ ಇಲ್ಲ. ಆದರೆ ಈ ಒಂದು ವರ್ಗದ ತಲೆಯಲ್ಲಿ ನೋಡ್ತಾ ಇದೆ ಅಂದ್ರೆ ವಿದ್ಯಾವಂತರ ವರ್ಗ ಅದು ಆಕ್ಚುಲಿ ಸರ್. ಅದಕ್ಕಿಂತ ನನ್ನದೊಂದು ಅಂದ್ರೆ ಈ ಜನಗಳ ಮಾತುಗಳ ಏನಪ್ಪಾ ಅಂತಂದ್ರೆ ಜೈನ ಸಮುದಾಯ. ಹೌದು, ಅವರು ಬೇರೆ ಸಮುದಾಯ ಅವ್ರಿಗೆ ಸಿಗ್ಲಿಲ್ಲ. ಅವನತಿಯ ಅಂತಿನಲ್ಲಿರುವಂತಹ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಇವತ್ತು. ಆದರೆ ಜೈನ ಸಮುದಾಯ ಈಗಿರುವಂತಹ ಹಿಂದೂ ಸಮುದಾಯ, ಹಿಂದೂ ಸಂಘಟನೆಗಳ ಕೈ ಜೋಡಿಸ್ತಾ ಇದೆ. ಏನಪ್ಪ, ಜೈನ ಸಮುದಾಯಕ್ಕೆ ಬಂದಿರುವಂಥ ಅಪಪ್ರಚಾರಕ್ಕೆ ಅವ್ರ ಬೆಂಬಲ ತಗೊಳ್ಳೋದು, ಅಥವಾ ನಾವು ಎಲ್ಲರೂ ಒಂದೇ ಅಂತೇಳಿ ತೋರಿಸುವುದು, ಅಥವಾ ಒಂದು ಧರ್ಮದ ಕ್ಷೇತ್ರವಾಗಿ ಎಲ್ಲರ ಮನಸ್ಸಲ್ಲಿ ನೆಲೆ ಊರಿರುವಂತಹ ಒಂದು ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ಬಂದಾಗ ನಾವೆಲ್ಲರೂ ಹೋರಾಡ್ತೀವಿ ಅಂತ ತೋರಿಸ್ಲಿಕ್ಕೂ ಯಾವುದರ ಉದ್ದೇಶ ಸರ್ ಇದು? ನೋಡಿ, ನಾನು ಮಾತು ಹೇಳ್ತೀನಿ. ಅವನತಿ ಅಂಚಿನಲ್ಲಿರುವಂತಹ ಜೈನ ಸಮಾಜವನ್ನ ಟಾರ್ಗೆಟ್ ಮಾಡಿರುವುದು ನಿಮ್ಮ ಮೂರ್ಖತನ. ನಿಮ್ಮ ಮೂರ್ಖತನ ಅದು ಆಕ್ಚುಲಿ. ನಾನು ಒಂದು ಮಾತು ಹೇಳ್ತೀನಿ. ಸ್ವತಂತ್ರ ದಿನಾಚರಣೆಯ ಒಂದು ಖುಷಿಯ ಸಂದರ್ಭದಲ್ಲಿ ಯಾಕೆ ಗಾಂಧೀಜಿಯವರು ಶಾಂತಿ ಮೊತ್ತವನ್ನ ಪಠಿಸಿ ಸ್ವತಂತ್ರವನ್ನ ತಂದು ಕೊಡ್ಲಿಲ್ವಾ? ಖಂಡಿತ. ನಮ್ಮ ಧರ್ಮ ಅಹಿಂಸಾ ಪರಮೋಧರ್ಮ. ಯಾರಿಗೂ ಕೂಡ ತೊಂದರೆ ಕೊಡುವುದಿಲ್ಲ, ಅವರಿಂದ ತೊಂದರೆನೂ ತಗೊಳೋದಿಲ್ಲ. ಓಕೆ. ತದನಂತರ ನಮ್ಮ ಮಹಾರಾಜರು, ನಮ್ಮ ಭಟ್ಟಾರಕರು ಏನು ಹೇಳ್ತಾರೋ, ಜೊತೆಗೇನೆ ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆಯೋ ಜಯ ನಮ್ಮದೇ, ಬರೆದಿಟ್ಕೊಂಡ್ಬಿಡಿ. ನೀವು ಅಪೇಕ್ಷೆಗೆ ತಕ್ಕಂತೆ ಆಟವಾಡುತ್ತಿದ್ದೀರಿ. ನಮ್ಮಲ್ಲಿ ಅಪೇಕ್ಷೆ ಇಲ್ಲ, ನಮ್ಮಲ್ಲಿ ಧರ್ಮ ಅದ. ಧರ್ಮಸ್ಥಳವನ್ನ ಧರ್ಮ ಕಾಪಾಡುತ್ತೆ. ಧರ್ಮ ಅಂದ್ರೆ ಯಾವುದು? ಇವತ್ತು ನಮ್ಮ ಧರ್ಮದಲ್ಲಿ ಸಲ್ಲೇಖನ ವೃತ ತಗೊಂತಾರೆ. ಸಲ್ಲೇಖನ ವೃತ ಅಂತೇಳಿ ನೀವು ಗೂಗಲ್ ಅಲ್ಲಿ ತೆಗೆದು ನೋಡ್ಬಿಡ್ರಪ್ಪ, ನಿಮ್ಗೆ ನಾಚಿಗೆ ಬಂದ್ಬಿಡುತ್ತೆ. ಆಕ್ಚುಲಿ ಸಲ್ಲೇಖನ ವೃತದ ಬಗ್ಗೆ ಒಂದು 5 ನಿಮಿಷ ನಾನು ಹೇಳ್ಬಿಡ್ತೀನಿ. ಸಲ್ಲೇಖನ ವೃತ ಅಂದ್ರೆ ನಮ್ಮ ಮಹಾರಾಜರು
ಪ್ರತಿ ದಿವಸನೂ ದಿನಕ್ಕೆ ಒಂದು ಬಾರಿ ಮಾತ್ರ ಆಹಾರವನ್ನು ಸೇವಿಸ್ತಾರೆ. ನಿಜ. ಎಷ್ಟು ಕಟ್ಟಂದ್ರೆ ದಿನಕ್ಕೆ ಒಂದು ಬಾರಿ ಮಾತ್ರ. ಆ ಮಹಾರಾಜರು ತಮ್ಮ ದೇಹದ ಅಂದ್ರೆ ಈ ಪರಿಸರವನ್ನೇ ತಮ್ಮ ರಕ್ಷಣೆ ಅನ್ಕೊಂಡು ಬಟ್ಟೆನೂ ಕೂಡ ಹಾಕೋದಿಲ್ಲ. ನಿಜ ನಿಜ. ದೇಹದ ತ್ಯಾಗ ನಮ್ಮ ಧರ್ಮ ತ್ಯಾಗದ ಸಂಕೇತ. ಆ ರೀತಿಯಾಗಿ ನಾನು ಏನ್ ಹೇಳಿದೆ ಈಗ, ಹಿಂದೂ ಪರ ಸಂಘಟನೆಗಳು ಹೋರಾಟಕ್ಕೆ ನಿಂತಿರುವಂತ ವಿಚಾರನೇ ಸತ್ಯ. ಸತ್ಯ ಎಲ್ಲಿದೆ ಅಲ್ಲಿ ಹೋರಾಟ ಇದೆ. ಹಿಂದೂ ಪರ ಸಂಘಟನೆಗಳಷ್ಟೇ ಅಲ್ಲ, ಪ್ರತಿಯೊಬ್ಬ ಧರ್ಮೀಯನು. ಹಾಗಾದ್ರೆ ಧರ್ಮಸ್ಥಳಕ್ಕೆ ಇಂಥ ವರ್ಗದವ್ರು ಅಷ್ಟೇ ಹೋಗ್ತಾರೆ ಅಂತ ರೂಲ್ಸ್ ಇತ್ತೇನ್ರಿ? ನೀವು ನೋಡ್ರಿ ಹೆಂಗಾರೆ ಧರ್ಮಸ್ಥಳ ಮಹಾಸಂಘವನ್ನು, ಧರ್ಮಸ್ಥಳ ಮಹಿಳಾ ಸಂಘವನ್ನು ನೋಡಿದಾಗ ಯಾಕೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಬಿಟ್ಟಿದ್ರ ಅವರು? ಇಟ್ಟಿದ್ರೆ ಇಲ್ಲ ಇಲ್ಲ, ಎಲ್ಲಕ್ಕೂ ಎಲ್ಲ ಸಮುದಾಯವನ್ನ. ಇನ್ನೊಂದು ಮಾತು ಹೇಳ್ತೇನೆ, ಎಂತ ಒಂದು ದೊಡ್ಡ ವಿಚಾರ ಅಂದ್ರೆ ಎಲ್ಲ ಸಮುದಾಯಕ್ಕೆ ಆರ್ಥಿಕವಾಗಿ ಸಪೋರ್ಟ್ ಕೊಟ್ಟಂತವ್ರು ನಮ್ಮ ಧರ್ಮಸ್ಥಳದ ಎಲ್ಲ ಧರ್ಮಸ್ಥಳದಿಂದ ಎಲ್ಲಾ ಸಂಘಟನೆಗಳು ಎಲ್ಲಾ ಸಮುದಾಯದವರು ಉಪಯೋಗಗಳನ್ನ ತಗೊಂಡಿದ್ದಾರೆ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಇದೇ ಸಂಘ ಇದೇ ಸಂಸ್ಥೆಗೆ ಅಂತೇಳಿ ಯಾರು ಅದ ಸೇವೆನ ಒದಗಿಸಿಲ್ಲ, ಎಲ್ಲರೂ ಹಾಗೆಯೇ. ಹಾಗೆಯೇ ಏನು ಇತ್ತಲ್ಲ ಉದ್ದೇಶ ಹೆಂಗಿದೆ ನೋಡಿ, ಎಲ್ಲಾ ಧರ್ಮೀಯರಿಗೂ ಅವರು ಆರ್ಥಿಕವಾಗಿ ಸಬಲತೆಯನ್ನ ಕೊಟ್ಟರು. ಹಾಗೆಯೇ ಎಲ್ಲಾ ಧರ್ಮೀಯರು ಧರ್ಮಸ್ಥಳದ ಭಕ್ತಾದಿಗಳು ಆ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಅಂದ್ರೆ ಇಂಥ ವಿಚಾರಗಳು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅಂತ ಭಕ್ತರನ್ನು ಹೋಗೋದ್ ಬಿಟ್ಟಿದಾರ? ನಿಜ. ನೋಡಿದಿರಾ ಏನೋ ಬಂದಾಗಿದೆ ಅಂತ? ಇಲ್ಲ ಇಲ್ಲ ಇಲ್ಲ. ದೇವರನ್ನ ಗೆಲ್ಲಕ್ ಹೋಗ್ಬಿಡ್ರಿ. ಧರ್ಮವನ್ನು ಗೆಲ್ಲೋದಷ್ಟೇ, ದೇವರನ್ನು ಗೆಲ್ಲೋದು ಅಷ್ಟೇ, ಎರಡು ಒಂದೇ. ಹೋರಾಟ ಸತ್ಯದ ಪರವಾಗಿರ್ಲಿ. ಸತ್ಯದ ಪರವಾಗಿದ್ದಾಗ ಸತ್ಯನೇ ಗೆಲ್ಲುತ್ತೆ. ಧರ್ಮೋ ರಕ್ಷಿತಿ ರಕ್ಷತಂ ಹೇಳ್ಬಿಟ್ಟಿದ್ದಾರೆ. ಸರ್, ಈಗ ಇಷ್ಟೆಲ್ಲ ಚರ್ಚೆಗಳಾದವು, ಇಷ್ಟೆಲ್ಲ ಈಗ ಮೊದ್ಲು ಯಾರೋ ಒಬ್ರು ಮಾತಾಡ್ತಾ ಇದ್ರು, ಇಬ್ರು ಮಾತಾಡ್ತಾ ಇದ್ರು, ಈ ತರ ಇದ್ವು. ಯಾವನೋ ಒಬ್ಬ ಮುಸುಕುದಾರಿ ಒಬ್ಬ ಅನಾಮಿಕ ಬಂದು ಸಾವಿರಾರು ಹೆಣಗಳನ್ನ ಇಲ್ಲಿ ಊಟ ಹಾಕಿದೀವಿ ಹಂಗೆ ಎಲ್ಲ ಹೇಳ್ತಾ ಇದ್ದಾರಲ್ಲ, ಇವ್ರ ಬಗ್ಗೆ ನೀವು ಮುಂದಿನ ನಡೆ ಏನ್ ಸರ್ ನಿಮ್ದು ಇದ್ರ ಬಗ್ಗೆ? ನೋಡಿ, ಈಗ ಆಲ್ರೆಡಿ ವರೂರು ಕ್ಷೇತ್ರದಲ್ಲಿ ಒಂದು ಎಕ್ಸಾಂಪಲ್ ರಾಜ್ಯ ಮಟ್ಟದ ಸಭೆಯನ್ನ ನಾವು ಮಾಡಿದ್ವಿ. ಅನಾಮಿಕನ ಬಗ್ಗೆ ಆಗಿರಬಹುದು, ತಿಮ್ಮರೆಡ್ಡಿ ಬಗ್ಗೆ ಆಗಿರಬಹುದು, ಓಕೆ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದಪ್ಪ, ಏನು ಅಪವಾದನೆಗಳನ್ನ ಮಾಡ್ತಾರೆ. ಅವರು ಮಾಡಲಿ, ಕಾನೂನಿನ ರೀತಿಯಲ್ಲಿ ಅಪವಾದನೆಗಳನ್ನ ಮಾಡ್ತಾ ಇದ್ದಾರೆ, ಮಾಡಲಿ. ಅದೇ ರೀತಿಯಾಗಿ ನಾವೇನ್ ಮಾಡಿದ್ವಿ, ರಾಜ್ಯ ಮಟ್ಟದಲ್ಲಿ ಸಭೆಯನ್ನ ಕರೆದು ಗುಣರಂದಿ ಮಹಾರಾಜರ ನೇತೃತ್ವದಲ್ಲಿ ನಾವು ಅಜಿತ್ ಬಸಾಪುರ್ ಅನ್ನೋ ವ್ಯಕ್ತಿ FIR ಮಾಡಿದ್ದಾರೆ. ಉತ್ತರ ಕನ್ನಡ ಪ್ರಾರಂಭ ಮಾಡಿದೀವಿ, ಹೋರಾಟ ಸ್ಟಾರ್ಟ್ ಆಗುತ್ತೆ, ಆಗಿದೆ. ಗ್ರಾಮ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ, ತಾಲೂಕಾ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ, ರಾಜ್ಯ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ. ನೀವು ನೋಡ್ತಾ ಇದ್ದೀರಾ. ಇವತ್ತು ಈ ಒಂದು ಕೂಗನ್ನ ಧರ್ಮಸ್ಥಳ ನಮ್ಮ ಹಕ್ಕು ಅನ್ನುವಂತಹ ತೆಗೆದುಕೊಂಡಿದ್ದಾರೆ. ದೇಹಗಳ ಮೂಲಕ ಧರ್ಮಸ್ಥಳ ರಕ್ಷಣೆ ನಮ್ಮ ಹಕ್ಕು ಅನ್ನುವಂತಹ ಹಿಂದೂ ಪರ ಸಂಘಟನೆಗಳು ಯಾಕೆ ಮಾಡ್ಬೇಕಾಗಿತ್ತು ಹಾಗಾದ್ರೆ? ಸೊ ನಾ ಹೇಳಿದಾಗೆ ಸತ್ಯದ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ. ಅದಕ್ಕೆ ಸಾಕ್ಷಿಗಳನ್ನ ಇಷ್ಟು ಸಲ ಹೇಳ್ತಾ ಇದ್ದಾರೆ, ಒಂದು ಟಿವಿಯಲ್ಲಿ ಡಿಬೇಟ್ ಮಾಡಕ್ ಕುಂದಿಸ್ಬಿಡ್ರಿ 1 to 1. ನೀವು ಮುಗಿದೋಗುತ್ತೆ ಅಲ್ಲ ಮ್ಯಾಟ್ರ್. ಏನ್ ಸತ್ಯತೆಗಳೆಲ್ಲ ಹೊರಗೆ ಬಂದ್ಬಿಡ್ತಾವ ಎಲ್ಲ ನಮ್ಮ ಎಲ್ಲ ನ್ಯೂಸ್ ಚಾನಲ್ಗಳು ಅದನ್ನೇ ಕೇಳ್ತಾ ಇದಾರಪ್ಪ. ಬೆಳಿಗ್ಗೆ ಕುಂದ್ರದೇ ಇಲ್ಲ, ಅವರು ಸಾಧ್ಯನೇ ಇಲ್ಲ. ನಿಮ್ ಮಾತಿನ ಪರಿ ಐತ್ ಸರ್, ಇಂತ 100 ಮುಸುಕುದಾರಿಗಳು 100 ಅನಾಮಿಕರು ಬಂದು ಯಾರು ಏನ್ ಹೇಳಿದ್ರು ನಮ್ಮನ್ನ ಯಾರು ಏನು ಮಾಡಕ್ ಆಗಲ್ಲ, ಸತ್ಯದ ಪರವಾಗಿ ನಿಂತವ್ರು ನಾವು ಅಂತ ಹೇಳ್ತೀರಿ. ಸುಮಾರು ವರ್ಷ ನಾವು ಅಜಿತ್ ಬಸಾಪುರ್ ಅನ್ನೋ ವ್ಯಕ್ತಿ FIR ಮಾಡಿದ್ದಾರೆ. ಉತ್ತರ ಕನ್ನಡ ಪ್ರಾರಂಭ ಮಾಡಿದೀವಿ, ಹೋರಾಟ ಸ್ಟಾರ್ಟ್ ಆಗಿದೆ. ಗ್ರಾಮ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ, ತಾಲೂಕಾ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ, ರಾಜ್ಯ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ. ನೀವು ನೋಡ್ತಾ ಇದ್ದೀರಾ. ಇವತ್ತು ಈ ಒಂದು ಕೂಗನ್ನ ಧರ್ಮಸ್ಥಳ ನಮ್ಮ ಹಕ್ಕು ಅನ್ನುವಂತಹ ತೆಗೆದುಕೊಂಡಿದ್ದಾರೆ. ದೇಹಗಳ ಮೂಲಕ ಧರ್ಮಸ್ಥಳ ರಕ್ಷಣೆ ನಮ್ಮ ಹಕ್ಕು ಅನ್ನುವಂತಹ ಹಿಂದೂ ಪರ ಸಂಘಟನೆಗಳು ಯಾಕೆ ಮಾಡ್ಬೇಕಾಗಿತ್ತು ಹಾಗಾದ್ರೆ? ಸೊ ನಾ ಹೇಳಿದಾಗೆ ಸತ್ಯದ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ. ಅದಕ್ಕೆ ಸಾಕ್ಷಿಗಳನ್ನ ಇಷ್ಟು ಸಲ ಹೇಳ್ತಾ ಇದ್ದಾರೆ, ಒಂದು ಟಿವಿಯಲ್ಲಿ ಡಿಬೇಟ್ ಮಾಡಕ್ ಕುಂದಿಸ್ಬಿಡ್ರಿ 1 to 1. ನೀವು ಮುಗಿದೋಗುತ್ತೆ ಅಲ್ಲ ಮ್ಯಾಟ್ರ್. ಏನ್ ಸತ್ಯತೆಗಳೆಲ್ಲ ಹೊರಗೆ ಬಂದ್ಬಿಡ್ತಾವ. ಎಲ್ಲ ನಮ್ಮ ಎಲ್ಲ ನ್ಯೂಸ್ ಚಾನಲ್ಗಳು ಅದನ್ನೇ ಕೇಳ್ತಾ ಇದಾರಪ್ಪ. ಬೆಳಿಗ್ಗೆ ಕುಂದ್ರದೇ ಇಲ್ಲ, ಅವರು ಸಾಧ್ಯನೇ ಇಲ್ಲ.
ನಿಮ್ಮ ಮಾತಿನ ಪರಿ ಐತಿ ಸರ್. ಇಂಥ 100 ಮುಸುಕುದಾರಿಗಳು 100 ಅನಾಮಿಕರು ಬಂದು ಯಾರು ಏನ್ ಹೇಳಿದ್ರು ನಮ್ಮನ್ನ ಯಾರು ಏನ್ ಮಾಡಕ್ಕಾಗಲ್ಲ, ಸತ್ಯದ ಪರವಾಗಿ ನಿಂತವ್ರು ನಾವು ಅಂತ ಹೇಳ್ತೀರಿ. ಸುಮಾರು ವರ್ಷಗಳಿಂದ ಈ ಕಾಮಾಂಧರು ಈ ದೇವಸ್ಥಾನವನ್ನ ಕಾಪಾಡಿಕೊಂಡು ಆಮೇಲೆ ಅದನ್ನ ನಡೆಸ್ಕೊಂಡು ಎಲ್ಲರಿಗೂ ಸಮಾನವಾದಂತಹ ಗೌರವ ನೀಡ್ತಾ ಬಂದಿದ್ದಾರೆ. ಆದರೆ ಇವರನ್ನೇ ಒಂದು ಕಾರಣವಾಗಿ, ಇವರನ್ನೇ ಒಂದು ಟಾರ್ಗೆಟ್ ಮಾಡಿ, ಆಮೇಲೆ ಇವ್ರ ಬಗ್ಗೆನೇ ಅಷ್ಟು ಅವಹೇಳನಕಾರಿಯಾಗಿ ಮಾತಾಡ್ಲಿಕ್ಕೆ ಮೂಲ ಕಾರಣ ಯಾವ್ದಾದ್ರು ಬೇಕಲ್ಲ? ಓಕೆ, ಅದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರ ಬಿಟ್ಟೆ ನಾನು. ಗಿರೀಶ್ ಮಟ್ಟಣ್ಣ ಅವ್ರ ವಿರುದ್ಧ FIR ಆಗಿದೆ. ಧಾರವಾಡ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು. ನಮ್ಮ ಮಂಜುನಾಥ್ ಚಕ್ರಣ್ಣ ಅವರು ಗೌರವಾಧ್ಯಕ್ಷರು, ಅವರು ಕೂಡ FIR ಮಾಡಿದ್ದಾರೆ. 2 ವ್ಯಕ್ತಿಗಳಿದ್ರೆ ಅಲ್ಲಿ ಇವತ್ತು ನಾವು ಇಂಟರ್ನ್ಯಾಷನಲ್ ಯೂತ್ ಫೋರಂ ಪರವಾಗಿ ಮಾಡುವಂತ ಅವಶ್ಯಕತೆ ಇಲ್ಲ. ಅವರು ನಮ್ಮ ಸಂಘದ ಪರವಾಗಿ ಆಗಿರ್ಬೋದು, ಅವರು ವೈಯಕ್ತಿಕವಾಗಿ ಆಗಿರ್ಬೋದು. ವೈಯಕ್ತಿಕವಾಗಿ ಹೋರಾಟ ಸ್ಟಾರ್ಟ್ ಆಗಿದೆ, ಇನ್ನು ಸಂಘಟನೆ ಹೆಂಗಿರಬಾರ್ದು ಅಲ್ವಾ? ಸೊ ಅವ್ರಿಗೇನು ಹೇಳ್ತಾ ಇದ್ದೀವಿ, ಗಿರೀಶ್ ಮಟ್ಟಣ್ಣ ಅವರಿಗೆ FIR ದಲ್ಲಿ ಏನು ಮೆನ್ಷನ್ ಆಗಿದೆ, ಜೈನ ಧರ್ಮೀಯರು ಹಾಗೆ, ಜೈನ ಧರ್ಮೀಯರು ಬೇರೆ ಧರ್ಮಿಗರನ್ನ ನಾವು ಆಕರ್ಷಣೆ ಮಾಡ್ಕೊಂತಿದ್ದೇವೆ, ಆಮೇಲೆ ನಮ್ಮ ಗೋಳಗುಮ್ಮಟ ಬಾಹುಬಲಿಯನ್ನ ಕೆಟ್ಟದಂತಹ ವ್ಯಕ್ತಿಗೆ ನಾವು ಬಳ್ಳು ಕಡಿದಿದ್ದೇವೆ ಅನ್ನುವಂಥ ಅಪಾದನೆಗಳು ಸಾಕ್ಷಿ ತೋರ್ಸಪ್ಪ ಅಂತ ನಾವು ಅವ್ರನ್ನ ಕೇಳಿದ್ದೀವಿ. FIR ಅಲ್ಲಿ ಇದೆ, ನೀವು ಆಲ್ರೆಡಿ ನೀವು ನೋಡಿರ್ಬೋದು. ಹೌದು ಸರ್, ಆಲ್ರೆಡಿ ಒಂದು FIR ಆಗಿದೆ. ಅಂದ್ರೆ ಕಾನೂನಾತ್ಮಕ ಹೋರಾಟ ಬಹಳ, ಅಂದ್ರೆ ಆಮೇತರ ಹೋರಾಟವು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಕ್ರಾಂತಿಕಾರಿಗಳು ಸ್ವತಂತ್ರ ಹೋರಾಟದಲ್ಲಿ ಎಲ್ಲ ವರ್ಗಗಳು ಇದ್ವು. ಏನೇ ಇದ್ರು ಸತ್ಯಾಸತ್ಯತೆ ಹೊರಗಡೆ ಬರಲೇಬೇಕು, ಬಂದೇ ಬರುತ್ತೆ. ಅದಕ್ಕಾಗಿ ನಾವು ಶಾಂತಿ ರೀತಿಯಿಂದ ಶಾಂತಿ ರೀತಿ ನಮ್ಮ ಮಹಾರಾಜರು ಏನ್ ಹೇಳ್ಬಿಟ್ಟಿದ್ದಾರೆ, ನಮ್ಮ ಧರ್ಮ ಈಗ ನಮ್ಮ ವರೂರು ಕ್ಷೇತ್ರ ಅಷ್ಟೇ ಅಲ್ಲ, ಬೆಳಗಾವಿ ಅಂತ ನಮ್ಮ ಅವಲಕ್ಕಿಯವರು, ಓಕೆ, ಅವಲಕ್ಕಿಯವರು ಇದೇ ರೀತಿಯಾಗಿ ನಾವು ಕಾನೂನುಬದ್ಧವನ್ನು ಹೋರಾಟ ಮಾಡೋಣ. ಎಷ್ಟು ಕಾಲ್ ಮಾಡ್ತಾರೆ, ಎಷ್ಟು ವಿಚಾರವನ್ನು ಹಂಚ್ಕೊಳ್ತಾರೆ ಅಂದ್ರೆ ಕಾನೂನು ಪರ ಹೋರಾಟ ಮಾಡೋಣ. ನಮ್ಮಲ್ಲಿ ನುರಿತ ವೈಕಲ್ಯರು ಇದ್ದಾರೆ. ಓಕೆ, ಸೊ ಹೀಗಾಗಿದ್ದಾಗ ಎಲ್ಲವೂ ಪ್ರಿಪೇರ್ ಆಗ್ತಾ ಇದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ 2 FIR ಆಗಿವೆ, ಇನ್ನು 10-20 ಬರ್ಬೋದು ಸರ್, ಖಂಡಿತ ಬರೋದು ಸರ್. ಇದು ಇಷ್ಟೆಲ್ಲ ಈ ಹೋರಾಟದ ಮುನ್ನಡೆ ಐತಿ ನಿಮ್ದು. ಆಮೇಲೆ ಈಗ ಈ ಎಡಪಂಥಿಯವರ ಒಂದು ಕುಮ್ಮಕ್ಕಿನಿಂದ ಈ ಕೈಗಳು, ಕಾಣದ ಕೈಗಳು ಬಹಳ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಎಡಪಂಥಿಯವರು ಅಂದಾಗ ಇದು ಪ್ರೀ ಪ್ಲಾನ್ ಅನ್ಸುತ್ತೆ ನಮಗೆ. ಪ್ರೀ ಪ್ಲಾನ್ ಸಿಂಪಲ್. ಇವು ಎಡಪಂಥಿಯವರಲ್ಲಿ ಯಾರಾದ್ರೂ ಅನ್ಎಜುಕೇಟ್ ಇದ್ದಾಗ ಏನಾಗ್ತಾ ಇತ್ತು, ಅದು ಚರ್ಚೆಗೆ ಬರ್ತಿತ್ತು ಕೆಲವೊಂದು ವಿಚಾರದಲ್ಲಿ. ಈಗ ಆಲ್ರೆಡಿ ಏನಾಗಿದೆ, ಅವರು ಸುಸಜ್ಜಿತವಾದಂಥ ಸಂಘಟನೆಕಾರರು. ಅದು ಧರ್ಮದ ಮೇಲೆ ಧರ್ಮಸ್ಥಳದ ಅಯ್ಯಪ್ಪ ಸ್ವಾಮಿಯನ್ನೇ ಕಿತ್ತೊಗಿಬೇಕು ಅನ್ನೋಂಥ ಮಾತು ಬಾಯಲ್ಲಿ ಬರ್ತದಂದ್ರೆ ಇವತ್ತು ಆ ಮನುಷ್ಯ ಯಾವ ರೀತಿಯಾಗಿ ಅವನು ಮಾತಾಡ್ತಾನೆ, ಏನು ಮಾತಾಡ್ತಿದ್ವಿ, ನಮ್ಗೆ ಕಬೂರ್ ಐತೋ ಇಲ್ವೋ ಅನ್ನುವಂಥದ್ದು ನನಗೆ ಒಂಥರ ಮುಜುಗರ ಅನಿಸ್ಬಿಟ್ಟಿದೆ. ಆ್ಯಕ್ಚುಲಿ ಧರ್ಮಸ್ಥಳ ಅವಶ್ಯಕತೆ ಇಲ್ಲಂತೆ, ಧರ್ಮಸ್ಥಳ ಪ್ರದರ್ಶನ ಅವಶ್ಯಕತೆ ಇಲ್ಲ. ಅರೆ ಇದು ಕರ್ಮದ ಕೊಡ ತುಂಬಿದೆ ಅಂತ ನಾನು ಒಂದು ಮಾತು ಇವತ್ತು ಹೇಳ್ಬಿಡ್ತೀನಿ. ಜೊತೆಗೇನೆ ಈ ಥರ ಒಂದು ಮಾತನಾಡುವಾಗ ಅವ್ರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ, ಪಾಪ ಅವ್ರ ಮೇಲೆ ಯಾವ ಥರ ಪ್ರೆಷರ್ ಇರುತ್ತೆ ನೋಡಿ. ಧರ್ಮಸ್ಥಳದಲ್ಲಿ ಧರ್ಮದ ಸ್ಥಳನೇ ಬೇಡ, ಧರ್ಮಸ್ಥಳನೇ ಬೇಡ, ಅಲ್ಲಿ ಮಂಜುನಾಥ ಸ್ವಾಮಿನೇ ಬೇಡ ಅಂದ್ರೆ ಎಷ್ಟು ಕ್ರೂರಿತನ ಅಲ್ಲಿ ಕೂಡಿದೆ ಅಂತ, ಎಷ್ಟು ಕ್ರೂರಿಗಳು ಸಂಘಟನೆಯಲ್ಲಿ ಕೂಡಿದೆ ಅನ್ನುವಂಥದ್ದು ಬಹಳ ತೀಕ್ಷ್ಣ ರೀತಿಯಾಗಿ ನೀವು ನೋಡ್ಬೇಕು. ಆಮೇಲೆ ಕ್ರೂರಿಗಳು ಹೆಂಗಿದ್ದಾರೆ ಅಂದ್ರೆ ಒಂದು ಆಸೆಗೆ ನಿಂತಿದ್ದಾರೆ. ಅವರು ಒಂದು ಆಸೆ, ಏನ್ ಆಸೆ ಅಂತ ನೀವು ತಿಳ್ಕೊಡ್ರಪ್ಪ. ನಿಜ ನಿಜ. ನಾ ಆಸೆ ಅಂತ ಬಾಯ್ ಬಿಟ್ಟು ಹೇಳೋದು ಬೇಡ ನಮ್ಮ ವೀಕ್ಷಕರಿಗೆ. ಏನ್ ಆಸೆ ಇರ್ಬೋದು? ಧರ್ಮಸ್ಥಳದ ಮೇಲೆ ಆಸೆನಾ? ಏನ್ರಿ, ಧರ್ಮಾಧಿಕಾರಿಗಳಾಗಬೇಕನ್ನೋ ಆಸೆನಾ, ಅಥವಾ ಧರ್ಮದ ಸ್ಥಳನ ತಮ್ಮ ಕೈವಶವನ್ನು ಮಾಡ್ಕೋಬೇಕನ್ನೋ ಆಸೆನಾ? ಅದು ನೋಡಿಗರಿಗೆ ಬಿಟ್ಟಿದ್ದು ಖಂಡಿತ. ಆದ್ರೆ ಸರ್, ನಾ ಏನ್ ಹೇಳೋದಂತಂದ್ರೆ, ನಿಮ್ಮ ಒಂದು 2 ಮಾತುಗಳಲ್ಲಿ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅವರ ಮುಂದಿನ ನಡೆ, ಹೋರಾಟದ ನಡೆ ಯಾವ ಮಟ್ಟಕ್ಕೆ ಇರುತ್ತದೆ? ಧರ್ಮಸ್ಥಳಕ್ಕೆ ಧಕ್ಕೆ ಬಂದ್ರೆ ಯಾವ ರೀತಿ ನಿಮ್ಮ ಹೋರಾಟ ನಡೀತೈತಿ? ಇಂಟರ್ನ್ಯಾಷನಲ್ ಯೂತ್ ಫೋರಂನ ರೂಪುರೇಷೆಗಳು ಅಂತ ಬಂದಾಗ ಇದೊಂದು ಪ್ರಾರಂಭದಲ್ಲೇ ಇಂಥದ್ದೊಂದು ಸವಾಲು ಬಂದಿರೋದು ದೊಡ್ಡ ಒಂದು ಖುಷಿಯ ಸಂಗತಿ. ಕಷ್ಟಕರವಾದಂಥ ಸಂಗತಿ ಅಲ್ಲ, ಖುಷಿ. ವ್ಯಕ್ತಿಗತವಾಗಿ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಇವತ್ತು ಇದೊಂದು ವಿಚಾರವನ್ನ ಬಿಟ್ಟು ಬೆಳಗ್ಗೆ ಮೀಡಿಯಾದಲ್ಲಿ ಬೇರೆ ಏನಾದರೂ ನೋಡ್ತಾ ಇದ್ದೀರಾ? ಇಲ್ಲ. ಅವ್ರು ತೋರಿಸ್ಲಿ, ತೊಂದರೆ ಏನೂ ಇಲ್ಲ. ಓಕೆ, ಆದರೆ ಘಟನೆಗಳು ಇದೊಂದೇ ಇದೆಯಾ? ಇದೊಂದೇ ಘಟನೆ ಇದೆಯಾ ಕರ್ನಾಟಕ ರಾಜ್ಯದಲ್ಲಿ? ಬೇರೆ ಬೇರೆ ರಾಜ್ಯಗಳೇ. ನನ್ನೊಂದು ಪ್ರಶ್ನೆ ಅಪ್ಪ,
ರಮ್ಯಾ ಅವರನ್ನ ಕಮೆಂಟ್ ಮಾಡ್ತಾರೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವ್ರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಎಷ್ಟು ನಿಮಿಷದಲ್ಲಿ ಅರೆಸ್ಟ್ ಮಾಡ್ತಾರೆ FIR ಆದ್ಮೇಲೆ? 24 ಅವರ್ಸು 48 ಅವರ್ಸ್ ಒಳಗಡೆ ಬಂಧಿಸ್ತಾರೆ ಅಂತ. ಅಥವಾ ಹೋಗ್ಲಪ್ಪ ನಾವೊಂದು ವಾರ ತಗೊಳ್ರಿ, ಒಂದು ವಾರ ತಗೊಳ್ರಿ. ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನೋಂಥ ನೋವು ನಮ್ಮಲ್ಲಿದೆ, ನೋವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಸಮಯ ಡಿಪಾರ್ಟ್ಮೆಂಟು ಕೂಡ ಎಷ್ಟೋ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಕಾನೂನಿನ ಮೊರೆ ಹೋಗ್ಬೋದು, ಕೋರ್ಟಿನ ಮೊರೆ ಹೋಗ್ಬೋದು. FIR ಆಗಿದೆ, ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ. ಈ ಥರವಾದಂಥ ಸಂಘಟನೆಯನ್ನು ಸುಚಿದ್ರಿತವಾಗಿ ಮಾಡೋದು. ಯಾಕಂದರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ಉಪಸಮಿತಿಯಾದಂತಹ ಕರ್ನಾಟಕ ಜೈನ್ ವಕೀಲರ ಸಂಘ ಇದೆ, ಅವರು ಅಲ್ಲಿ ಅಧ್ಯಕ್ಷರಿರ್ತಾರೆ ಅಲ್ವಾ? ಸೊ ಈ ಥರದ ಸುಸಜ್ಜಿತ ವಿದ್ಯಾವಂತರ ಸಂಘಟನೆ ನಮ್ಮದಾಗಿರೋದ್ರಿಂದ ಕಾನೂನಿನ ಚೌಕಟ್ಟಿನಲ್ಲಿ ಜೈನ್ ಧರ್ಮವನ್ನ, ಅವನತಿ ಅಂಚಿನಲ್ಲಿರುವಂತಹ ಜೈನ್ ಧರ್ಮವನ್ನ ಆರ್ಥಿಕವಾಗಿ ನಾವು ಬೆಂಬಲಿಸಬೇಕು. ಆರ್ಥಿಕವಾಗಿಯೇ ನಾವು ಒಂದು ಮಟ್ಟಕ್ಕೆ ತರುವ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಯುವಕರಿಗೋಸ್ಕರನೇ ಕೆಲವೊಂದು ಕಾರ್ಯಾಗಾರಗಳನ್ನು ನಾವು ಏರ್ಪಡಿಸುವುದು. ಅವರು ಏರ್ಪಡಿಸೋದ್ರ ಮೂಲಕ ಏನು ಕೆಟ್ಟ ಕೆಟ್ಟ ಹವ್ಯಾಸಗಳಿಗೆ ಏನು ಬಿಟ್ಟಿದ್ದಾರೆ ನಮ್ಮ ಯುವಕರು, ಅದು ಕುಡಿಯೋದಾಗಿರ್ಬೋದು, ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಕೆಲವೊಂದು ದುಶ್ಚಟಗಳ ಬಲಿಯಾಗಿರ್ಬೋದು, ಅವರುಗಳಿಂದ ಆ ಮೋಡತೆಯ ಜಗತ್ತಿನಿಂದ ನಮ್ಮ ಒಂದು ಜಗತ್ತಿಗೆ, ಅಂದರೆ ದುಡಿಯುವ ವರ್ಗಕ್ಕೆ, ದುಡಿದು ತಿನ್ನುವ ವರ್ಗಕ್ಕೆ ತಂದರೆ ಪ್ರತಿ ಕುಟುಂಬನೂ ಕೂಡ ಜೈನ್ ಧರ್ಮದ ಪೋಷಣೆಗೆ ನಿಲ್ತಾರೆ, ಜೈನ್ ಧರ್ಮ ಉಳಿಯುತ್ತೆ, ಯುವಕರು ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ. ಇದೊಂದಿಗೆ ಈ ಒಂದು ವಾಹಿನಿಯ ಮೂಲಕ ಸಂದೇಶ ಕೊಡೋದೇನೆಂದರೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಬಸದಿಗಳಲ್ಲಿ ಧರ್ಮ ಚರ್ಚೆಯನ್ನು ಮಾಡಿ ಯಾರು ಯುವಕರು ಏನು ಹವ್ಯಾಸಗಳಲ್ಲಿ ಬಿದ್ದಿದ್ದಾರೆ ಅವರನ್ನ ಕೆಲಸಕ್ಕೆ ಹಚ್ಚ್ರಿ, ನನ್ನ ನಂಬರ್ ನಿಮಗೆ ಕಾಣ್ತಾ ಇದೆ, ಏನಾದರೂ ಕೂಡ ಈ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಂದ್ರೆ ನೀವು ನನ್ನನ್ನು ಸಂಪರ್ಕಿಸಿ, ಧರ್ಮ ಸಭೆಯನ್ನ ಕರೀರಪ್ಪ. ಯುವಕರಿಗೆ ಹೇಳ್ತಾ ಇರೋದು, ಯುವ ಮುಖಂಡರುಗಳು ನಮ್ಮ ಹಿರಿಯರಿಗೆ ಕೈ ಮುಗಿದು ಕೇಳ್ಕೊಳೋದೇನೆಂದ್ರೆ, ನಮ್ಮಲ್ಲಿರುವಂತ ಒಗ್ಗಟ್ಟನ್ನ ಬಿಟ್ಕೊಡ್ಬೇಡ್ರಿ. ಅಣ್ಣ ತಮ್ಮಂದಿರು, ನಾವು ನಮ್ಮವರು, ನಮ್ಮ ರಕ್ತ ಸಂಬಂಧ ಇನ್ನುವಂತ ಸಂಬಂಧಗಳನ್ನು ಬಿಟ್ಕೊಡ್ಬೇಡ್ರಿ. ಫಸ್ಟ್ ಇರುವಂತಹ ಸಣ್ಣ ಸಮುದಾಯ ಜೈನ ಸಮುದಾಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಜೈನರೇ ನಮ್ಮನ್ನು ಕಾಲೆತ್ತಾರೆ. ನನ್ನ ಕುಟುಂಬವನ್ನ ಸರಿ ಮಾಡ್ಕೋಬೇಕು ಉದ್ದೇಶ ದೊಡ್ಡದು ನಂದೆ. ಮತ್ತೊಬ್ಬರಿಗೆ ಬಟ್ ಮಾಡಿ ತೋರಿಸಿದ್ ಒಂದ್ 4 ಬಟ್ ನಮ್ಮನ್ನ ನೋಡ್ತಾರೆ. ನೋಡ್ರಿ ಸರ್, ಒಟ್ಟಾರೆಯಾಗಿ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಿಮ್ದು 2 ಮಾತು. ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಜನಪರ ನಂಬಿಕೆಗಳು ಕುಗ್ಗಿಲ್ಲ. ಧರ್ಮಸ್ಥಳ ಭಕ್ತರ ನಂಬಿಕೆ ಕುಗ್ಗಿಲ್ಲ. ನಿನ್ನೆ ಒಂದು ಲೇಡಿ ಮಾತಾಡ್ತಾರೆ, ಮೊನ್ನೆ ಒಂದು ಲೇಡಿ ಮಾತಾಡ್ತಾರೆ. ಯಾವ ತರ ಮಾತಾಡ್ತಾರೆ ಅಂತ ನೀವೇ ನೋಡ್ಕೊಂಡ್ಬಿಡ್ರಿ. ಮಹಿಳಾ ಸಂಘಟನೆಗಳು ಎದ್ದು ಬರ್ತಾ ಇದ್ದಾವೆ. ಧರ್ಮಸ್ಥಳ ಧರ್ಮ ಇರುವಂತ ಸ್ಥಳ, ಅದನ್ನ ಯಾವತ್ತೂ ಯಾರಿಂದನೂ ಕಸ್ಕೊಳಕ್ಕಾಗಿರ್ಬೋದು, ಹಾಳು ಮಾಡೋಕ್ಕಾಗಿರ್ಬೋದು, ಧರ್ಮವನ್ನ ಮಾರಕ್ಕಾಗಿರ್ಬೋದು ಸಾಧ್ಯವಿಲ್ಲದ ಮಾತು. ಇದು ಅನರ್ಥಕರ ಸಂಘಟನೆ, ಅನರ್ಥಕರ ಹೋರಾಟ. ಸುಮ್ಮನೆ ಕರ್ನಾಟಕದಾದ್ಯಂತ ಜೈನ ಧರ್ಮವನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಜೈನ ಧರ್ಮೀಯರನ್ನ ಹತ್ತಿಕ್ಕಿದ್ಬಿಟ್ರೆ ಹೆದರ್ತಾರೆ, ಜೈನರು ಹೆದರ್ತಾರೆ. ಇವರು ಶಾಂತಿವಾದಿಗಳು. ಸಮಯ ಬಂದ್ರೆ ನಾವು ಕ್ರಾಂತಿಕಾರಿಗಳು ಆಗ್ತೇವೆ. ಆ ಸಮಯ ಬರಬೇಕು. ಅದಕ್ಕೋಸ್ಕರನೇ ಸುಸಂಘಟಿತವಾದಂತ ಸಂಘಟನೆ ಅಂದ್ರೆ ಈ ತರ ಸಮಸ್ಯೆಗಳು ನಮ್ಗೆ ಬಂದು ಹೋಗಿದ್ದಾವೆ. ಒಬ್ಬ ಯುವಕನ ಮೇಲೆ ಮಾಡುವಂಥದ್ದು, ಕಾನೂನು ಉಪಯೋಗಿಸಿದ್ದು, ಬೇರೆ ಧರ್ಮೀಯರು ಮಾಡುವಂಥದ್ದು, ಇವೆಲ್ಲ ಬಂದು ಹೋಗಿದ್ದಾವೆ ನಮ್ಮಲ್ಲಿ. ಅದಕ್ಕೋಸ್ಕರನೇ ಇದು ಕನಸಿನ ಕೂಸು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಇವತ್ತು ಕಂಡು ತೆಗೆದಿದೆ. ಅದಕ್ಕೆ ಒಂದು ಸುಸಂಜಿತ ಸಂದರ್ಭಗಳು ಬಂದೇ ಬರುತ್ತೆ. ಹೇಗೆ ಒಂದು ಮಗು ಜನ್ಮ ತಾಳಿದಾಗ ಹೆಂಗೆ ಅಂಬೆಗಾಲಿಡುತ್ತೆ, ಮುಂದೆ ಹೆಂಗೆ 9 ತಿಂಗಳ ಮೇಲೆ ಹೆಂಗೆ ನಡೆಯುತ್ತೆ, ಇದೊಂದು ಒಂದು ಹಂತ ಹಂತವಾಗಿ ನಾವು ಬೆಳೆಯುವಂಥ ವಿಚಾರಗಳು ಇದರಲ್ಲಿ ಬರುತ್ತೆ. ಕಾನೂನು ಚೌಕಟ್ಟಿನಲ್ಲೇ ಹೋರಾಟ. ಯಾವುದೇ ಅಹಿತಕರವಾದ ಘಟನೆಗಳು ನಮ್ಮಿಂದ ನಡೆಯುವುದಿಲ್ಲ. ನಡೆಯೋಕ್ಕೆ ನಮ್ಮ ಧರ್ಮಾಧಿಕಾರಿಗಳೇ, ಧರ್ಮೀಯರೇ, ನಮ್ಮ ಮಹಾರಾಜರೇ ಬಿಡೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಸಂಸ್ಥಾಪಕ ಅಧ್ಯಕ್ಷ ನವೀನ್ ಪಾಟೀಲ್ ಅವರ ಮಾತುಗಳು. ಇವರ ಒಂದು ಹೆಜ್ಜೆ ದಾಪುಗಾಲು ಏನಿಟ್ಟಿದ್ದಾರೆ, ಆ ಒಂದು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂಗೆ ಶುಭವಾಗಲಿ, ಇನ್ನೂ ಹೆಚ್ಚಿನ ಯಶಸ್ಸನ್ನ ಗಳಿಸಲಿ ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ. ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.